ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ತೆಲುಗು ಮೂವಿ ಮೃತ್ಯುಂಜಯ ಸ್ಟೋರಿನ ನೋಡೋಣ. ಇದು ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು. ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ಅಚ್ಯುತ್ ಶರ್ಮಾ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ತನ್ನ ಡ್ಯೂಟಿ ಕಂಪ್ಲೀಟ್ ಮಾಡಿಕೊಂಡು ಮನೆ ಕಡೆ ಹೊರಡ್ತಿರ್ತಾನೆ. ಅಚ್ಯುತ್ ತನ್ನ ಮನೆಗೆ ಹೋಗ್ಬೇಕಂತ ಮೆಟ್ರೋ ಸ್ಟೇಷನ್ಗೆ ಬಂದಾಗ ಯಾರೋ ತನ್ನನ್ನ ಫಾಲೋ ಮಾಡ್ತಿರೋ ತರ ಅನಿಸ್ತಿರುತ್ತೆ. ಅದಕ್ಕೆ ಅಚ್ಯುತ್ ಭಯದಲ್ಲಿ ಪದೇ ಪದೇ ಹಿಂದೆ ತಿರುಗಿ ನೋಡ್ತಿರ್ತಾನೆ. ಆದ್ರೆ ಅವನಿಗೆ ಅಲ್ಲಿ ಯಾರು ಕಾಣಲ್ಲ. ಈಗ ಅಚ್ಯುತ್ ತನ್ನ ಮನೆ ಹತ್ರ ಬಂದಾಗ ಅವನ ಫ್ರೆಂಡ್ ಅವನಿಗೆ ಅಲ್ಲಿ ಸಿಗ್ತಾನೆ. ಈತ ಅಚ್ಯುತ್ಗೆ ನಿನ್ನ ವೈಫ್ ಅವಾಗಿಂದ ಕಾಲ್ ಮಾಡ್ತಿದ್ದಾರೆ, ಕಾಲ್ ಯಾಕೆ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಆಗ ಅಚ್ಯುತ್ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯ್ತು ಅಂತ ಹೇಳ್ತಾನೆ. ಮತ್ತು ಯಾರೋ ನನ್ನನ್ನ ಫಾಲೋ ಮಾಡ್ತಿರೋ ತರ ಅನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಆತನ ಫ್ರೆಂಡ್ ನಿನ್ನ ಯಾಕೆ ಯಾರೋ ಫಾಲೋ ಮಾಡ್ತಾರೆ ಅಂತ ಕೇಳ್ತಾನೆ. ಆಮೇಲೆ ಆತ ಅಚ್ಯುತ್ನ ತನ್ನ ಮನೆ ಹತ್ರ ಬಿಡ್ತಾನೆ. ಅಚ್ಯುತ್ ತನ್ನ ಮನೆ ಹತ್ರ ಬಂದಾಗ ಅವನ ಮಗಳು ಅಂಜಲಿ ಅವನಿಗೆ ಅಲ್ಲಿ ಸಿಗ್ತಾಳೆ. ಈಕೆ ಅಚ್ಯುತ್ಗೆ ಯಾಕೆ ಇವತ್ತು ಲೇಟ್ ಆಯ್ತು, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಆಗ ಅಚ್ಯುತ್ ನಾನು ಕೂಡ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ಅಚ್ಯುತ್ ತನ್ನ ಮಗಳನ್ನ ಎತ್ಕೊಂಡು ಮನೆ ಕಡೆ ಹೋಗ್ತಿದ್ದಾಗ ಅಂಜಲಿಗೂ ಯಾರೋ ಅಚ್ಯುತ್ನ ಫಾಲೋ ಮಾಡ್ತಿರೋ ತರ ಅನಿಸುತ್ತೆ. ಆದ್ರೆ ಆಕೆಗೆ ಅಲ್ಲಿ ಯಾರು ಕಾಣಲ್ಲ. ಸೀನ್ ಇಲ್ಲಿಗೆ ಕಟ್ ಆಗಿ ನೆಕ್ಸ್ಟ್ ಡೇ ಜಯ್ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಈತ ತನ್ನ ರೂಮ್ ಅಲ್ಲಿ ಮಲ್ಕೊಂಡಿರ್ತಾನೆ. ಆಗ ಜಯ್ ಫ್ರೆಂಡ್ ಅವನಿಗೆ ಕಾಲ್ ಮಾಡಿ 65 ವರ್ಷದ ಮೊಹಮ್ಮದ್ ಮುಸ್ತಫಾ ಅನ್ನೋ ವ್ಯಕ್ತಿ ಬಗ್ಗೆ ಹೇಳ್ತಾನೆ ಮತ್ತು ಆತನ ಲೊಕೇಶನ್ ಸಹ ಕಳಿಸ್ತಾನೆ. ಈಗ ಜಯ್ ಮುಸ್ಲಿಂ ಗೆಟಪ್ ನಲ್ಲಿ ಮೊಹಮ್ಮದ್ ಮುಸ್ತಫಾ ಮನೆಗೆ ಹೋಗ್ತಾನೆ. ಮೊಹಮ್ಮದ್ ಮುಸ್ತಫಾ ಡೆತ್ ಆಗಿರುತ್ತೆ. ಇಲ್ಲಿ ಜಯ್ ಅವನ ಫ್ಯಾಮಿಲಿಯಿಂದ ಮತ್ತು ಫ್ರೆಂಡ್ಸ್ ಗಳಿಂದ ಮುಸ್ತಫಾ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಗೋತಾನೆ. ಅವನ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಅವನು ಏನು ಮಾಡ್ತಿದ್ದ, ಹೇಗೆ ಸತ್ತ ಎಲ್ಲ ಇನ್ಫಾರ್ಮೇಶನ್ ನ ತಗೋತಾನೆ. ಮತ್ತು ಅಲ್ಲಿನ ಜನರ ಜೊತೆ ಸೇರ್ಕೊಂಡು ಮುಸ್ತಫಾನ ತುಂಬಾ ಹೊಗಳ್ತಾ ಒಳ್ಳೆ ಮಾತುಗಳನ್ನ ಆಡ್ತಾನೆ. ಆಗ ಅವರು ಕೂಡ ಜಯ್ ಜೊತೆ ಸೇರಿ ಅವನನ್ನ ಹೊಗಳ್ತಿರ್ತಾರೆ. ಆಗ ಜಯ್ ಮುಸ್ತಫಾ ತುಂಬಾ ಒಳ್ಳೆ ವ್ಯಕ್ತಿ, ಆತನ ಬಗ್ಗೆ ಜನರಿಗೆ ಗೊತ್ತಾಗಬೇಕು, ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ, ನಾವು ಆತನ ಬಗ್ಗೆ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿಸೋಣ ಅಂತ ಹೇಳ್ತಾನೆ. ಅಲ್ಲಿದ್ದ ಜನ ಕೂಡ ಅದಕ್ಕೆ ಒಪ್ಕೋತಾರೆ. ಆಗ ಜಯ್ ನನ್ನ ಕಡೆಯಿಂದ ಚಂದ ಆಗಿ 500 ರೂಪಾಯಿ ಅಂತ ಹೇಳ್ತಾನೆ. ಅಲ್ಲಿದ್ದವರು ಕೂಡ ಒಬ್ಬೊಬ್ಬರಾಗಿ ಚಂದವನ್ನ ಕಲೆಕ್ಟ್ ಮಾಡ್ತಾರೆ. ಈಗ ಜಯ್ ಆ ಹಣ ಎಲ್ಲ ಕಲೆಕ್ಟ್ ಮಾಡಿ ಆ ವ್ಯಕ್ತಿಯ ಬಗ್ಗೆ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿಸ್ತಾನೆ. ಜಯ್ ಅಲ್ಲಿಂದ ತನ್ನ ಆಫೀಸ್ಗೆ ಬರ್ತಾನೆ. ಇಲ್ಲಿ ನಮಗೆ ಜಯ್ ಒಬ್ಬ ನ್ಯೂಸ್ ರಿಪೋರ್ಟರ್ ಅಂತ ಗೊತ್ತಾಗುತ್ತೆ. ಈತನ ಕೆಲಸ ನ್ಯೂಸ್ ಪೇಪರ್ ನಲ್ಲಿ ಆಡ್ ಗಳನ್ನ ಪಬ್ಲಿಷ್ ಮಾಡೋದು ಆಗಿರುತ್ತೆ. ಈತ ಆಡ್ ಮಾರ್ಕೆಟಿಂಗ್ ಇನ್ಚಾರ್ಜ್ ಆಗಿರ್ತಾನೆ. ಅದಕ್ಕೆ ಜಯ್ ಯಾರಾದರೂ ಸತ್ತರೆ ಅವರ ಮನೆಗಳಿಗೆ ಹೋಗಿ ಅವರ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಅವರ ಸಂಬಂಧಿಕರಿಂದ ನ್ಯೂಸ್ ಚಾನೆಲ್ ನಲ್ಲಿ ಅವರ ಬಗ್ಗೆ ಆಡ್ ಹಾಕಿಸುವಂತೆ ಮಾಡ್ತಿರ್ತಾನೆ. ಇದೇ ಅವನ ರೊಟೀನ್ ಆಗಿರುತ್ತೆ. ಆದ್ರೆ ಜಯ್ಗೆ ಈ ಕೆಲಸ ಇಷ್ಟ ಇರಲ್ಲ. ಅದಕ್ಕೆ ಅವನು ಕ್ರೈಮ್ ರಿಪೋರ್ಟರ್ ಆಗ್ಬೇಕಂತ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನ ಬಾಸ್ ಅದಕ್ಕೆ ಪರ್ಮಿಷನ್ ಕೊಡಲ್ಲ. ಏಕೆಂದ್ರೆ ಜಯ್ ಕ್ರೈಮ್ ರಿಪೋರ್ಟರ್ ಆಗಲು ಕ್ವಾಲಿಫೈ ಆಗಿರಲ್ಲ. ನಿನಗೆ ಹೈಕ್ ಬೇಕಿದ್ರೆ ಹೇಳು, ನಾನು ನಿನ್ನ ಸ್ಯಾಲರಿ ಜಾಸ್ತಿ ಮಾಡ್ತೀನಿ, ಆದ್ರೆ ಈ ಕೆಲಸಕ್ಕೆ ನೀನೇ ಪರ್ಫೆಕ್ಟ್ ಆಗಿದ್ದೀಯಾ ಅಂತ ಹೇಳ್ತಾನೆ. ಆದ್ರೆ ಜಯ್ಗೆ ಇದು ಇಷ್ಟ ಆಗಲ್ಲ. ಅವನು ಹೊರಗೆ ಬಂದಾಗ ಅವನ ಫ್ರೆಂಡ್ ಅವನಿಗೆ ಸಿಗ್ತಾನೆ. ಈತನೇ ಬೆಳಗ್ಗೆ ಫೋನ್ ಮಾಡಿ ಆ ಮುಸ್ಲಿಂ ವ್ಯಕ್ತಿಯ ಬಗ್ಗೆ ಹೇಳಿರ್ತಾನೆ. ಆಕ್ಚುಲಿ ಜಯ್ ಮತ್ತು ಈತನ ಫ್ರೆಂಡ್ ಹೀಗೆ ಯಾರಾದರೂ ಸತ್ತರೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವರ ಫ್ಯೂನರಲ್ ಗೆ ಹೋಗಿ ಅವರ ಸಂಬಂಧಿಕರಿಗೆ ನ್ಯೂಸ್ ಪೇಪರ್ ನಲ್ಲಿ ಆಡ್ ಪಬ್ಲಿಷ್ ಮಾಡುವಂತೆ ಹೇಳ್ತಿರ್ತಾರೆ. ಜಯ್ ಯಾವ ಧರ್ಮದ ವ್ಯಕ್ತಿ ಸಾಯ್ತಾನೋ ಅದೇ ವೇಷದಲ್ಲಿ ಅಲ್ಲಿ ಹೋಗಿ ಅವರನ್ನ ಕನ್ವಿನ್ಸ್ ಮಾಡ್ತಿರ್ತಾನೆ. ಇನ್ನು ಜಯ್ಗೆ 3 ಜನ ಸ್ನೇಹಿತರಿರ್ತಾರೆ. ಒಬ್ಬಾತ ಈತನ ಜೊತೆ ನ್ಯೂಸ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಇನ್ನೊಬ್ಬಾತ ಹಾಸ್ಪಿಟಲ್ ನಲ್ಲಿ ಡ್ಯೂಟಿ ಮಾಡ್ತಿರ್ತಾನೆ. ಇನ್ನು 3ನೇ ಫ್ರೆಂಡ್ ಒಬ್ಬಾತ ಸ್ಮಶಾನದಲ್ಲಿ ಕೆಲಸ ಮಾಡ್ತಿರ್ತಾನೆ. ಈ 4 ಜನ ತಮ್ಮ ಕೆಲಸ ಕಂಪ್ಲೀಟ್ ಆದ ಮೇಲೆ ಡೈಲಿ ಸಾಯಂಕಾಲ ಕೂತು ಕುಡಿತಿರ್ತಾರೆ. ಇವರು ಕುಡಿತಾ ಕೂತಿದ್ದಾಗ ಜಯ್ ಅತ್ತೆ ಜಯ್ಗೆ ಕಾಲ್ ಮಾಡಿ ಬೈತಾಳೆ. ಇಷ್ಟೊತ್ತಾದರೂ ನೀನು ಮನೆಗೆ ಹೋಗದೆ ಹೊರಗೆ ತಿರುಗಾಡ್ತಿದ್ಯಾ, ಈಗ ಬೇಗ ಮನೆಗೆ ಹೋಗು ಅಂತ ಬೈತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಅವನ ಫ್ರೆಂಡ್ ಮತ್ತೆ ಜಯ್ಗೆ ಕಾಲ್ ಮಾಡಿ ಒಬ್ಬ ವ್ಯಕ್ತಿ ಸತ್ತೋಗಿರೋ ಬಗ್ಗೆ ಹೇಳ್ತಾನೆ. ಆಗ ಜಯ್ ಒಬ್ಬ ಬ್ರಾಹ್ಮಣ್ಸ್ ವೇಷದಲ್ಲಿ ಆ ಮನೆಗೆ ಹೋಗ್ತಾನೆ. ಇಲ್ಲಿ ಬಂದಾಗ ನಮಗೆ ಗೊತ್ತಾಗೋದೇನೆಂದ್ರೆ ಆ ಸತ್ತ ವ್ಯಕ್ತಿ ಬೇರೆ ಯಾರು ಅಲ್ಲ, ಅಚ್ಯುತ್ ಶರ್ಮಾ ಆಗಿರ್ತಾನೆ. ಜಯ್ ಇಲ್ಲಿ ಕೂಡ ತನ್ನ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಅವನು ಪ್ರತಿಯೊಬ್ಬರ ಹತ್ರ ಮಾತಾಡಿ ಅಚ್ಯುತ್ ಬಗ್ಗೆ ಒಳ್ಳೆ ವಿಷಯಗಳನ್ನ ಕಲೆಕ್ಟ್ ಮಾಡ್ತಾನೆ. ಜಯ್ ಇಲ್ಲಿ ಕೂಡ ತನ್ನ ಕೆಲಸವನ್ನ ಮಾಡ್ತಿರ್ತಾನೆ. ಇಲ್ಲಿ ಜಯ್ಗೆ ಅಚ್ಯುತ್ ಶರ್ಮಾ ಮಗಳು ಅಂಜಲಿ ಕಾಣ್ತಾಳೆ. ಆದ್ರೆ ಅಂಜಲಿ ಅಳ್ತಿರಲ್ಲ. ಆಕೆ ಸೈಲೆಂಟ್ ಆಗಿ ಒಬ್ಬಳೆ ತಿರುಗಾಡ್ತಿರ್ತಾಳೆ. ಇದನ್ನು ನೋಡಿ ಜಯ್ಗೆ ಸ್ವಲ್ಪ ಆಡ್ ಅನಿಸುತ್ತೆ. ಈಗ ಸಾಯಂಕಾಲ ಆದಾಗ ಜಯ್ ತನ್ನ ಫ್ರೆಂಡ್ ಜೊತೆ ಕುಡಿತಾ ಕೂತಿದ್ದಾಗ ಅಂಜಲಿ ಬಗ್ಗೆ ಹೇಳ್ತಾನೆ ಮತ್ತು ತನ್ನ ಬಗ್ಗೆ ಕೂಡ ಹೇಳ್ತಾನೆ. ಜಯ್ 7 ವರ್ಷದವನಾಗಿದ್ದಾಗ ಅವನ ತಂದೆ ತಾಯಿ ಸತ್ತೋಗಿರ್ತಾರೆ. ಆದ್ರೆ ಜಯ್ಗೆ ಅವರು ಸತ್ತೋಗಿದ್ದಾರೆ ಅಂತ ಅರ್ಥವಾಗಲ್ಲ. ಅವನು 7 ವರ್ಷದವನಾಗಿದ್ದರಿಂದ ಅವನಿಗೆ ಸಾಯದಂದ್ರೆ ಏನು ಅಂತ ಅರ್ಥವಾಗಲ್ಲ. ನನ್ನ ತಂದೆ ತಾಯಿ ಯಾಕೆ ಮನೆಯಲ್ಲಿ ಮಲ್ಕೊಂಡಿದ್ದಾರೆ, ಅವರ ಮೇಲೆ ಯಾಕೆ ಹೂ ಹಾಕಿದ್ದಾರೆ, ಮನೆಯಲ್ಲಿ ಯಾಕೆ ಎಷ್ಟು ಜನ ಇದ್ದಾರೆ ಅಂತ ಅವನು ಕನ್ಫ್ಯೂಸ್ ಆಗ್ತಿರ್ತಾನೆ. ಆಗ ಅವನತ್ತೆ ಅವನ ಹತ್ರ ಬರ್ತಾಳೆ. ಈಗಿಂದ ಜಯನ ಅವನ ಅತ್ತೆ ನೋಡ್ಕೋತಿರ್ತಾಳೆ. ಆದ್ರೆ ಜಯ್ ಅತ್ತೆ ಅವನನ್ನ ತುಂಬಾ ಬೈತಿರ್ತಾಳೆ. ಅವನು ಒಳ್ಳೆ ಕೆಲಸ ಮಾಡ್ಲಿ ಅಥವಾ ಕೆಟ್ಟ ಕೆಲಸ ಮಾಡ್ಲಿ ಎಲ್ಲದಕ್ಕೂ ಅವನ ಮೇಲೆ ಸಿಟ್ಟಾಗ್ತಿರ್ತಾಳೆ. ಒಂದು ದಿನ ಜಯ್ಗೆ ಇದೆಲ್ಲ ಸಾಕಾಗಿ ಅವನು ತನ್ನ ಅತ್ತೆ ಮೇಲೆ ಕೋಪ ಮಾಡ್ತಾನೆ ಮತ್ತು ಜೋರಾಗಿ ಅಳ್ತಾನೆ. ಇದರಿಂದ ಅವನ ಅತ್ತೆ ಕೂಡ ಜಯನ ಇಟ್ಕೊಂಡು ತುಂಬಾ ಅಳ್ತಾಳೆ. ಇಲ್ಲಿ ಜಯ್ಗೆ ಅವನ ಅತ್ತೆ ಬೇಕಂತ ಅವನನ್ನ ಅಳಸೋಕೆ ಹಾಗೆ ಮಾಡಿದ್ದಾಳೆ ಅಂತ ಅರ್ಥವಾಗುತ್ತೆ. ಏಕೆಂದ್ರೆ ಜಯ್ ಅವನ ತಂದೆ ತಾಯಿ ಸತ್ತಾಗ ಅತ್ತಿರಲ್ಲ.
ಅವನ ದುಃಖ ಅವನಲ್ಲೇ ಲಾಕ್ ಆಗಿರುತ್ತೆ. ಅದಕ್ಕೆ ಜಯ ಅತ್ತೆ ಅದನ್ನ ಹೊರಗೆ ತೆಗೆಯಲು ಹೀಗೆ ಮಾಡಿರ್ತಾಳೆ. ಈಗ ಜಯ ಪ್ರೆಸೆಂಟ್ ನಲ್ಲಿ ತನ್ನ ಸ್ನೇಹಿತರಿಗೆ ಆ ಟೈಮಲ್ಲಿ ನಾನು ಯಾವ ಪೊಸಿಷನ್ ಅಲ್ಲಿ ಇದ್ದೇನೋ ಅದೇ ಪೊಸಿಷನ್ ಅಲ್ಲಿ ಈಗ ಅಂಜಲಿ ಇದ್ದಾಳೆ. ಈಗ ಆಕೆಯಲ್ಲಿ ನನ್ನನ್ನೇ ನಾನು ನೋಡ್ಕೋತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಜಯ ಮಾರನೇ ದಿನ ಅಂಜಲಿ ಸ್ಕೂಲ್ ಮುಂದೆ ಹೋಗ್ತಾನೆ. ಈಕೆ ತುಂಬಾ ಬೇಜಾರಲ್ಲಿರ್ತಾಳೆ. ಈಕೆ ಸ್ಕೂಲ್ ಮುಗಿದ ಮೇಲೆ ಅಲ್ಲೇ ನಿಂತ್ಕೊಂಡಿರ್ತಾಳೆ. ಯಾಕಂದ್ರೆ ಎಲ್ಲರ ತಂದೆ ತಾಯಿಗಳು ಅವರ ಮಕ್ಕಳನ್ನ ಕರ್ಕೊಂಡು ಹೋಗೋಕೆ ಬಂದಿರ್ತಾರೆ. ಅಂಜಲಿಗೆ ಕೂಡ ಅವರ ತಂದೆ ಡೈಲಿ ಆಕೆನ ಪಿಕಪ್ ಮಾಡೋಕೆ ಬರ್ತಿರ್ತಾರೆ. ಆದ್ರೆ ಈಗ ಅವರ ಡೆತ್ ಆಗಿದ್ದರಿಂದ ಈಗ ಅಂಜಲಿನ ಕರ್ಕೊಂಡು ಹೋಗೋಕೆ ಯಾರು ಇರಲ್ಲ. ಈಗ ಅಂಜಲಿ ಒಂದು ಪಾರ್ಕ್ಗೆ ಹೋಗಿ ಕೂತ್ಕೋತಾಳೆ. ಡೈಲಿ ಅಂಜಲಿ ತಂದೆ ಆಕೆನ ಇಲ್ಲೇ ಕರ್ಕೊಂಡು ಬರ್ತಿರ್ತಾನೆ. ಆಗ ಜೈ ಹೋಗಿ ಆಕೆಯನ್ನ ಮಾತಾಡಿಸ್ತಾನೆ. ಆಗ ಅಂಜಲಿ ನನ್ನ ತಂದೆ ಜೊತೆ ಯಾಕೆ ಹೀಗಾಯ್ತು ಅಂತ ಕೇಳ್ತಾಳೆ. ಆದ್ರೆ ಜೈ ಹತ್ರ ಯಾವುದೇ ಉತ್ತರ ಇರಲ್ಲ. ಅವನು ಸೈಲೆಂಟ್ ಆಗ್ತಾನೆ. ಸೀನ್ ಈಗ ವಿಕ್ರಮ್ ಅನ್ನೋ ವ್ಯಕ್ತಿ ಕಡೆ ಶಿಫ್ಟ್ ಆಗುತ್ತೆ. ಈತ ಮಾರ್ನಿಂಗ್ ಟೈಮ್ ಅಲ್ಲಿ ಜಾಗಿಂಗ್ ಮಾಡ್ತಾ ಒಂದು ಟೆಂಪಲ್ ಹತ್ರ ಬರ್ತಾನೆ. ಈತ ಟೆಂಪಲ್ ಮುಂದೆ ಪ್ರಾರ್ಥನೆ ಮಾಡಿದ ಮೇಲೆ ಅಲ್ಲಿಂದ ಹೋಗ್ತಿರ್ತಾನೆ. ಆಗ ಅದೇ ಟೈಮ್ ಅಲ್ಲಿ ಸ್ವಲ್ಪ ನೀರು ನಿಂತಿರುತ್ತೆ. ಒಂದು ಕರೆಂಟ್ ವೈರ್ ಆ ನೀರೊಳಗೆ ಬಿದ್ದಿರುತ್ತೆ. ಇದು ಗೊತ್ತಿಲ್ದಂಗೆ ವಿಕ್ರಮ್ ಅದರ ಮೇಲೆ ಕಾಲಿಟ್ಟಾಗ ಅವನು ಶಾಕ್ ಹೊಡೆದು ಅಲ್ಲೇ ಸತ್ತೋಗ್ತಾನೆ. ಈಗ ವಿಕ್ರಮ್ ಕೇಸ್ನ ಎಸಿಪಿ ಸೀತಾ ಅನ್ನೋ ಆಫೀಸರ್ ಹ್ಯಾಂಡಲ್ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಜೈ ಕೂಡ ವಿಕ್ರಮ್ ಮನೆಗೆ ಹೋಗಿ ಅವನ ಬಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡ್ಬೇಕಂತ ನೋಡ್ತಿರ್ತಾನೆ. ಈ ಕಡೆ ನ್ಯೂಸ್ ರಿಪೋರ್ಟರ್ ಬಂದು ಡಿಎಸ್ಪಿ ಮತ್ತು ಎಸಿಪಿಗೆ ವಿಕ್ರಾಂತ್ ಬಗ್ಗೆ ಕೇಳ್ತಿರ್ತಾರೆ. ಏಕೆಂದ್ರೆ ವಿಕ್ರಾಂತ್ ಒಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿರ್ತಾನೆ ಮತ್ತು ತನ್ನ ಬ್ಯಾಂಕ್ ಅಲ್ಲಿ ನಡೆದ ಒಂದು ಸ್ಕ್ಯಾಮ್ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾನೆ ಮತ್ತು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದಾಗಿ ಕೂಡ ಹೇಳಿರ್ತಾನೆ. ಅದಕ್ಕೆ ಪೊಲೀಸರು ಕೂಡ ವಿಕ್ರಾಂತ್ಗೆ ಸೆಕ್ಯೂರಿಟಿ ಕೊಡ್ತಿರ್ತಾರೆ. ಆದ್ರೆ ಅಚಾನಕ್ ಆಗಿ ನಿನ್ನೆ ಬೆಳಗ್ಗೆ ವಿಕ್ರಾಂತ್ ಕರೆಂಟ್ ಶಾಕ್ ಹೊಡೆದು ಸತ್ತೋಗಿರ್ತಾನೆ. ಆಗ ಎಸಿಪಿ ಸೀತಾ ನಾವು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಯಾವುದೇ ರಿಪೋರ್ಟ್ ಬಂದ್ರು ನಿಮಗೆ ಹೇಳ್ತೀವಿ ಅಂತ ಹೇಳ್ತಾಳೆ. ಈ ಕಡೆ ವಿಕ್ರಾಂತ್ ಮನೆಯಲ್ಲಿದ್ದ ಜೈಗೆ ಏನೋ ಡೌಟ್ ಬರುತ್ತೆ. ಏಕೆಂದ್ರೆ ಅಚ್ಯುತ್ ಮತ್ತು ವಿಕ್ರಾಂತ್ ಡೆತ್ ಸೇಮ್ ಆಗಿರುತ್ತೆ. ಆಗ ಜೈ ತನ್ನ ಫ್ರೆಂಡ್ ಗೆ ಕಾಲ್ ಮಾಡಿ ಅಚ್ಯುತ್ ಡೆತ್ ಹೇಗಾಯ್ತು ಅಂತ ಕೇಳ್ತಾನೆ. ಆಗ ಅವನ ಫ್ರೆಂಡ್ ಅಚ್ಯುತ್ ಬೆಳಗ್ಗೆ ಜಾಗಿಂಗ್ ಗೆ ಹೋದಾಗ ಒಂದು ಟೆಂಪಲ್ ಗೆ ಹೋಗಿದ್ದ. ಅಲ್ಲಿ ಅವನಿಗೆ ಕರೆಂಟ್ ಶಾಕ್ ಹೊಡೆದು ಸತ್ತೋದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೈಗೆ ಅಚ್ಯುತ್ ಮತ್ತು ವಿಕ್ರಾಂತ್ ಡೆತ್ ನ್ಯಾಚುರಲ್ ಅಲ್ಲ, ಅವರನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಮಾರನೇ ದಿನ ಜೈ ಇದೇ ವಿಷಯ ಎಸಿಪಿ ಸೀತಾಗೆ ಹೇಳ್ತಾನೆ. ಆದ್ರೆ ಆಕೆ ಇದರ ಬಗ್ಗೆ ನಿನಗೇನು ಗೊತ್ತು, ನಮ್ಮ ಕೆಲಸ ನಮಗೆ ಗೊತ್ತು, ನೀನು ಅದರಲ್ಲಿ ಕೈ ಹಾಕ್ಬೇಡ ಅಂತ ಬೈತಾಳೆ. ಇದರಿಂದ ಜೈಗೆ ಬೇಜಾರಾಗುತ್ತೆ. ಅವನು ಅಲ್ಲಿಂದ ತನ್ನ ಫ್ರೆಂಡ್ಸ್ ಹತ್ರ ಬರ್ತಾನೆ. ಆಗ ಅವನ ಫ್ರೆಂಡ್ ಇದರ ಬಗ್ಗೆ ನಿನಗೇನು ಗೊತ್ತು, ಸುಮ್ಮನೆ ಅವರ ಕೆಲಸ ಮಾಡೋಕೆ ಬಿಟ್ಬಿಡು ಅಂತ ಹೇಳ್ತಾರೆ. ಆದ್ರೆ ಜೈ ಹಾಗೆ ಬಿಡೋಕಾಗುತ್ತೆ, ಇದರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ತೆಗೆದು ಮತ್ತೆ ಸಾಕ್ಷಿಯೊಂದಿಗೆ ಅವರ ಹತ್ರ ಹೋಗ್ತೀನಿ ಅಂತ ಹೇಳ್ತಾನೆ. ಈಗ ಜೈ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋಕೆ ಹೋಗ್ತಾನೆ. ಅವನು ಆ ಟೆಂಪಲ್ ಹತ್ರ ಹೋದಾಗ ಅಲ್ಲಿ ಅವನಿಗೆ ಒಬ್ಬ ಭಿಕಾರಿ ಕಾಣುತ್ತಾನೆ. ಜೈ ಅವನಿಗೆ ಟೀ ಕೊಡಿಸಿ ನೀನು ಇಲ್ಲಿ ಏನು ನೋಡಿದೆ ಅದರ ಬಗ್ಗೆ ಹೇಳು ಅಂತ ಕೇಳ್ತಾನೆ. ಆಗ ಭಿಕಾರಿ ವಿಕ್ರಾಂತ್ ನ ನೋಡಿದಾಗಿ ಹೇಳ್ತಾನೆ. ವಿಕ್ರಾಂತ್ ಡೈಲಿ ಬೆಳಗ್ಗೆ ಜಾಗಿಂಗ್ ಗೆ ಬರ್ತಾನೆ. ಅವನು ಡೈಲಿ ಹೋಗಿ ಗಡಿ ಮುಂದೆ ಪ್ರೇಯರ್ ಮಾಡ್ತಾನೆ. ಪ್ರೇಯರ್ ಮುಗಿದ ಮೇಲೆ ನನಗೆ 5-10 ರೂಪಾಯಿ ಭಿಕ್ಷೆ ಕೊಟ್ಟು ಇಲ್ಲಿಂದ ಹೋಗ್ತಿದ್ದ, ಅವನು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾನೆ. ಆಗ ಜೈ ಮತ್ತೇನು ನೋಡಿದೆ ಅಂತ ಕೇಳ್ತಾನೆ. ಆಗ ಭಿಕಾರಿ ಡೈಲಿ ಒಬ್ಬ ವ್ಯಕ್ತಿ ಇಲ್ಲಿ ಲೈಟ್ ರಿಪೇರಿಗಾಗಿ ಬರ್ತಿದ್ದ, ಆದ್ರೆ 3 ದಿನದಿಂದ ಅವನು ಬಂದಿಲ್ಲ. ಅವನ ಬದಲಿಗೆ ಒಬ್ಬ ಉದ್ದನೆಯ ವ್ಯಕ್ತಿ ಬಂದಿದ್ದ ಅಂತ ಹೇಳ್ತಾನೆ. ಆದ್ರೆ ಅವನು ಇಲ್ಲಿ ಲೈಟ್ ರಿಪೇರಿ ಮಾಡಲಿಲ್ಲ, ಅವನು ಕೇವಲ ಆ ಲೈಟ್ ಗಳನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದ್ದ. ಆಮೇಲೆ ಅವನು ಸೈಡಿಗೆ ಹೋಗಿ ನಿಂತ್ಕೊಂಡಿದ್ದ ಅಂತ ಹೇಳ್ತಾನೆ. ಅದಕ್ಕೆ ಜೈ ಆ ವ್ಯಕ್ತಿ ಹೇಗಿದ್ದ ನೋಡೋಕೆ ಅಂತ ಕೇಳ್ತಾನೆ. ಆಗ ಭಿಕಾರಿ ಅವನನ್ನ ನಾನು ಸರಿಯಾಗಿ ನೋಡಿಲ್ಲ, ಏಕೆಂದ್ರೆ ಕತ್ತಲೆ ಇತ್ತು. ಆದ್ರೆ ಅವನ ಬಗ್ಗೆ ಕೆಲವೊಂದು ವಿಷಯವನ್ನ ಗಮನಿಸಿದ್ದೀನಿ. ಅವನಿಗೆ ಕೂದಲು ಕಮ್ಮಿ ಇತ್ತು ಮತ್ತು ಆತ ಒಂದು ಚಸ್ಮಾ ಹಾಕೊಂತಿದ್ದ ಮತ್ತು ಅವನು ಹ್ಯಾಂಡಿಕ್ಯಾಪ್ ಆಗಿದ್ದ. ಇನ್ನು ವಿಕ್ರಮ್ ಸಾಯುವಾಗ ಆತ ನೋಡಿ ನಗ್ತಿದ್ದ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಬಿಬಿಎ ಬ್ಯಾಂಕ್ನವರು ಬಶೀರ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡಿ ಈ ಕೇಸ್ನ ಈಗ ಸೀತಾ ಹ್ಯಾಂಡಲ್ ಮಾಡ್ತಿದ್ದಾಳೆ, ನಾವು ಸಿಕ್ಕಾಕೊಂಡ್ರೆ ನೀನು ಕೂಡ ಸಿಕ್ಕಾಕೋತೀಯ ಅಂತ ಹೇಳ್ತಾನೆ. ಆಗ ಬಶೀರ್ ಅವನಿಗೆ ಸರ್ ನೀವು ಯಾಕೆ ಭಯಪಡ್ತಿದ್ದೀರಾ, ಈ ಕೊಲೆನ ಸಾಧು ಮಾಡಿದ್ದಾನೆ, ಸಾಧು ತುಂಬಾ ಪರ್ಫೆಕ್ಟ್ ಕಿಲ್ಲರ್, ಅವನು ಯಾರ ಕೈಗೂ ಸಿಕ್ಕಾಕೊಳ್ಳಲ್ಲ ಅಂತ ಹೇಳ್ತಾನೆ. ಈಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ಸಾಧು ಇರ್ತಾನೆ. ಈತ ವಿಕ್ರಮ್ನ ಹೇಗೆ ಕೊಂದ ಅಂತ ತೋರಿಸ್ತಾರೆ. ಈ ಕಡೆ ಜೈ ಮತ್ತು ಅವನ ಫ್ರೆಂಡ್ ಅಚ್ಯುತ್ ಡೆತ್ ಆದ ಜಾಗಕ್ಕೆ ಬರ್ತಾರೆ. ಇಲ್ಲಿ ಒಂದು ಟೆಂಪಲ್ ಇರುತ್ತೆ. ಅಲ್ಲಿ ಅಚ್ಯುತ್ ಡೈಲಿ ಪ್ರೇಯರ್ ಮಾಡೋಕೆ ಬರ್ತಿರ್ತಾನೆ. ಆ ಟೆಂಪಲ್ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇರುತ್ತೆ. ಜೈ ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದ ನೈಟ್ ವಾಚ್ಮನ್ ಗೆ ಮಾತಾಡಿಸ್ತಾನೆ ಮತ್ತು ಇಲ್ಲಿ ನೀವೇನಾದ್ರೂ ವಿಷಯಗಳನ್ನ ಗಮನಿಸಿದ್ರಾ ಅಂತ ಕೇಳ್ತಾನೆ. ಆತ ಕೂಡ ಸೇಮ್ ಆ ಭಿಕ್ಷುಕ ಹೇಳಿದಂಗೆ ಹೇಳ್ತಾನೆ. ಒಬ್ಬ ವ್ಯಕ್ತಿ ಡೈಲಿ ಬಂದು ಆ ಟೆಂಪಲ್ ಹತ್ರ ನಿಲ್ತಿದ್ದ. ಅವನು ಸುತ್ತಮುತ್ತಲಿನ ಪ್ರದೇಶವನ್ನ ಗಮನಿಸ್ತಿದ್ದ. ಅವನಿಗೆ ಜಾಸ್ತಿ ಕೂದಲಿದ್ದಿಲ್ಲ, ಅವನು ಚಸ್ಮಾ ಹಾಕೊಂತಿದ್ದ ಮತ್ತು ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ದ ಅಂತ ಹೇಳ್ತಾನೆ. ಇದರಿಂದ ಜೈಗೆ ಅದು ನ್ಯಾಚುರಲ್ ಅಲ್ಲ, ಅವರದು ಕೊಲೆ ಅಂತ ಕನ್ಫರ್ಮ್ ಆಗುತ್ತೆ. ಇದನ್ನ ಕೇಳಿದ ಜೈ ಮತ್ತು ಅವನ ಫ್ರೆಂಡ್ ಆ ಏರಿಯಾಗೆ ಹೋಗಿ ಅಲ್ಲಿ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ಸಿಸಿಟಿವಿ ಕ್ಯಾಮೆರಾ ಇರಲ್ಲ. ಇದರಿಂದ ಜೈಗೆ ಕಿಲ್ಲರ್ ಒಂದು ಸೇಫ್ ಪ್ಲೇಸ್ ನ ಕಿಲ್ಲಿಂಗ್ ಆಗಿ ಯೂಸ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಮಾರನೇ ದಿನ ಜೈ ಹೋಗಿ ಸೀತಾನ ಭೇಟಿ ಆಗ್ತಾನೆ. ಆದ್ರೆ ಅವನು ಡೈರೆಕ್ಟ್ ಆಗಿ ವಿಕ್ರಾಂತ್ ಮತ್ತು ಅಚ್ಯುತ್ ಬಗ್ಗೆ ಮಾತಾಡದೆ ಬೇರೆ ವಿಷಯ ಮಾತಾಡ್ತಾನೆ. ಮತ್ತು ನಾನು ಕೆಲವೊಂದು ವಿಷಯ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬೇರೆ ವಿಷಯಗಳನ್ನ ಮಾತಾಡ್ತಾ ಆಕೆ ಜೊತೆ ಕಾರಲ್ಲಿ ಹೋಗ್ತಾನೆ. ಸೀತಾ ಕೂಡ ಅದೇ ದಾರಿಯಲ್ಲಿ ಹೋಗ್ತಿದ್ದರಿಂದ ಅವನನ್ನ ಕರ್ಕೊಂಡು ಹೋಗ್ತಾಳೆ. ಒಂದು ಮನೆ ಬಂದಾಗ ಜೈ ಆ ಕಾರಿಂದ ಇಳಿತಾನೆ. ಅದು ಅಚ್ಯುತ್ ಮನೆ ಆಗಿರುತ್ತೆ. ಜೈ ಪೊಲೀಸ್ ಕಾರಿಂದ ಇಳಿದಿದ್ದನ್ನ ನೋಡಿ ಅಚ್ಯುತ್ ತಮ್ಮ ಜೈನ ಕೂಡ ಪೊಲೀಸ್ ಅನ್ಕೋತಾನೆ.
ಇಲ್ಲಿ ಜೈ ಅಚ್ಯುತಮ್ಮನಿಗೆ ಅಚ್ಯುತ್ ಸಾಯೋ ಮುಂಚೆ ಅವನಲ್ಲಿ ಏನಾದ್ರೂ ಚೇಂಜಸ್ ಕಂಡಿದ್ವಾ ಅಂತ ಕೇಳ್ತಾನೆ. ಆಗ ಅಚ್ಯುತಮ್ಮ ಮತ್ತು ಅಚ್ಯುತ್ ಫ್ರೆಂಡ್, ಹೌದು ಸರ್, ಅವನು ಬದುಕಿದ್ದಾಗ 2 ಘಟನೆ ಆಯ್ತು. ಒಂದು ಸಾರಿ ಯಾರೋ ಅವನನ್ನ ಬೇಕಂತ ಮೆಟ್ರೋ ಸ್ಟೇಷನ್ ನಲ್ಲಿ ಸ್ಟೆಪ್ಸ್ ಇಂದ ದೂಕ್ಬಿಟ್ರು, ಆದ್ರೆ ಅವನು ಬದುಕೊಂಡ. ಇನ್ನೊಂದು ಘಟನೆಯಲ್ಲಿ ಅವನು ಮ್ಯಾನ್ ಹೋಲ್ ನಲ್ಲಿ ಬೀಳೋದ್ರಲ್ಲಿದ್ದ, ಆದ್ರೆ ಅವಾಗ್ಲೂ ಅವನು ತಪ್ಪಿಸ್ಕೊಂಡ ಅಂತ ಹೇಳ್ತಾನೆ. ಈಗ ಜೈ ಅಂಜಲಿನ ಹೋಗಿ ಭೇಟಿ ಆಗ್ತಾನೆ. ಆಗ ಅಂಜಲಿ, ಅವತ್ತು ರಾತ್ರಿ ನನ್ನ ತಂದೆ ಮನೆಗೆ ಬಂದಾಗ ಯಾರು ಅವರನ್ನ ಫಾಲೋ ಮಾಡ್ತಿದ್ರು ಅಂತ ಹೇಳ್ತಾಳೆ. ಆಗ ಜೈ ಆಕೆಗೆ, ಯಾರು ನಿನ್ನ ತಂದೆನ ಕೊಂದಿದ್ದಾರೋ ಅದನ್ನ ನಾನು ಕಂಡು ಹಿಡಿತೀನಿ ಅಂತ ಹೇಳ್ತಾನೆ. ಸಾಯಂಕಾಲ ಆದಾಗ ಜೈ ತನ್ನ ಫ್ರೆಂಡ್ ಜೊತೆ ಕೂತಿದ್ದಾಗ ಅವನಿಗೆ ವಿಕ್ರಾಂತ್ ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದ. ಅವನು ಆ ಬ್ಯಾಂಕ್ ನ ಸ್ಕ್ಯಾಮ್ ನ ಹೊರಗೆ ತರೋಕೆ ಟ್ರೈ ಮಾಡ್ತಿದ್ದ. ಇದರಿಂದ ಆ ಕಿಲ್ಲರ್ ಅವನನ್ನ ಕೊಂದಿದ್ದಾನೆ, ಇದು ಅರ್ಥವಾಗುತ್ತೆ. ಆದ್ರೆ ಕಿಲ್ಲರ್ ಯಾಕೆ ಅಚ್ಯುತ್ ನ ಕೊಂದಿರ್ಬೇಕು? ಯಾಕಂದ್ರೆ ಅಚ್ಯುತ್ ಒಬ್ಬ IT ಎಂಪ್ಲಾಯ್ ಆಗಿದ್ದ, ಅವನ ಲೈಫ್ ತುಂಬಾ ನಾರ್ಮಲ್ ಆಗಿತ್ತು ಅಂತ ಹೇಳ್ತಾನೆ. ಆಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ ಜೈಗೆ ಅಚ್ಯುತ್ ನ ಯಾಕೆ ಕೊಂದಿರಬಹುದು ಅಂತ ಒಂದು ಐಡಿಯಾ ಬರುತ್ತೆ. ಆಕ್ಚುಲಿ ಕಿಲ್ಲರ್ ವಿಕ್ರಾಂತ್ ನ ಕೊಲ್ಲೋ ಮುಂಚೆ ಅದನ್ನ ಅಚ್ಯುತ್ ಮೇಲೆ ಟ್ರೈ ಮಾಡಿರ್ತಾನೆ. ಅವನು 2 ಸಾರಿ ಅಚ್ಯುತ್ ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅದು ವರ್ಕೌಟ್ ಆಗಲ್ಲ. ಆದ್ರೆ 3ನೇ ಸಾಲಿ ಅವನು ಕರೆಂಟ್ ಇಂದ ಅಚ್ಯುತ್ ನ ಕೊಂದಿರ್ತಾನೆ. ಆಗ ಅವನು ಸೇಮ್ ಮೆಥಡ್ ನ ವಿಕ್ರಾಂತ್ ಮೇಲೆ ಟ್ರೈ ಮಾಡಿರ್ತಾನೆ. ಏಕೆಂದ್ರೆ ಅಚ್ಯುತ್ ಮತ್ತು ವಿಕ್ರಾಂತ್ ರೊಟೀನ್ ಸೇಮ್ ಆಗಿರುತ್ತೆ. ಅವರು ಅದೇ ಟೆಂಪಲ್ ಗೆ ಬಂದು ಡೈಲಿ ಪ್ರೇಯರ್ ಮಾಡ್ತಿರ್ತಾರೆ. ಅಂದರೆ ಕಿಲ್ಲರ್ ಯಾವ ಮೋಟಿವ್ ಇಲ್ಲದೆ ಕೇವಲ ವಿಕ್ರಾಂತ್ ನ ಕೊಲ್ಲೋ ಪ್ಲಾನ್ ವರ್ಕ್ ಆಗುತ್ತೋ ಇಲ್ಲ ಅಂತ ಚೆಕ್ ಮಾಡೋಕೆ ಅಚ್ಯುತ್ ನ ಕೊಂದಿರ್ತಾನೆ. ಏಕೆಂದ್ರೆ ವಿಕ್ರಾಂತ್ ನ ಕೊಲ್ಲೋಕೆ ಅವನಿಗೆ ಕೇವಲ ಒಂದೇ ಅಟೆಂಪ್ಟ್ ಸಿಗ್ತಿರುತ್ತೆ, ಏಕೆಂದ್ರೆ ಪೊಲೀಸರು ಅವನನ್ನ ಗಾರ್ಡ್ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಕಮಿಷನರ್ ಸೀತಾನ ಕರೆದು ಕೇಸ್ ಎಲ್ಲಿವರೆಗೆ ಬಂತು ಅಂತ ಕೇಳ್ತಾನೆ. ಆದ್ರೆ ಆಕೆ ಇಲ್ಲಿವರೆಗೆ ಯಾವ ಲೀಡ್ ಸಿಕ್ಕಿಲ್ಲ, ಇದು ಒಂದು ಆಕ್ಸಿಡೆಂಟ್ ಕೇಸ್ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಕಮಿಷನರ್, ಆಯ್ತು, ಈ ಕೇಸ್ ನ ಕ್ಲೋಸ್ ಮಾಡು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜೈ ಮಾತ್ರ ಸುಮ್ಮನೆ ಕೂಡದೆ ಕಿಲ್ಲರ್ ಹೇಗೆ ಅಚ್ಯುತ್ ನ ಫಾಲೋ ಮಾಡ್ತಿದ್ದ ಅಂತ ನೋಡ್ತಾನೆ. ಆಗ ಅವನಿಗೆ ಅಪೋಸಿಟ್ ನಲ್ಲಿ ಒಂದು ಅಪಾರ್ಟ್ಮೆಂಟ್ ಕಾಣುತ್ತೆ. ಜೈ ಆ ಅಪಾರ್ಟ್ಮೆಂಟ್ ಗೆ ಹೋದಾಗ ಅಲ್ಲಿಂದ ಅಚ್ಯುತ್ ಮನೆ ಕ್ಲಿಯರ್ ಆಗಿ ಕಾಣ್ತಿರುತ್ತೆ. ಈಗ ಜೈ ಕಿಲ್ಲರ್ ಇಲ್ಲಿಂದಾನೇ ಅಚ್ಯುತ್ ನ ಅಬ್ಸರ್ವ್ ಮಾಡ್ತಿದ್ದ ಅಂತ ಕನ್ಫರ್ಮ್ ಮಾಡ್ಕೋತಾನೆ. ಆಗ ಜೈ ಆ ಅಪಾರ್ಟ್ಮೆಂಟ್ ನಲ್ಲಿದ್ದ ಪ್ರತಿಯೊಂದು ಮನೆಗೆ ಹೋಗಿ ಇಲ್ಲಿ ಒಬ್ಬ ಹ್ಯಾಂಡಿಕ್ಯಾಪ್ ವ್ಯಕ್ತಿ ಇರ್ತಾನ ಅಂತ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ಅವರು ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಜೈ ಹೀಗೆ ಎನ್ಕ್ವೈರಿ ಮಾಡ್ತಾ ಸಾಧು ಮನೆ ಹತ್ರ ಬರ್ತಾನೆ. ಸಾಧು ಅದೇ ಕಿಲ್ಲರ್ ಆಗಿರ್ತಾನೆ. ಜೈ ಸಾಧುಗೆ ಆ ಕಿಲ್ಲರ್ ಬಗ್ಗೆ ಕೇಳಿದಾಗ ಸಾಧುಗೆ ಈತ ತನ್ನನ್ನೇ ಹುಡುಕ್ತಿದ್ದಾನೆ ಅಂತ ಅರ್ಥವಾಗುತ್ತೆ. ಆಗ ಸಾಧು ಜೈನ ಕೊಲೆ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಅವನು ಒಳಗೆ ಹೋಗಿ ಗನ್ ತರುವಷ್ಟರಲ್ಲಿ ಜೈ ಅಲ್ಲಿಂದ ಹೋಗಿರ್ತಾನೆ. ಆದ್ರೂ ಸಾಧು ಬಿಡದೆ ಅವನನ್ನ ಫಾಲೋ ಮಾಡ್ತಾನೆ. ಅವನು ಜೈನ ಎಲ್ಲ ಕಡೆ ಹುಡುಕ್ತಿರ್ತಾನೆ. ಆದ್ರೆ ಸಾಧುಗೆ ಜೈ ಎಲ್ಲಿ ಕಾಣಲ್ಲ. ಆಗ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅವನು ಟೆರೆಸ್ ಮೇಲೆ ಹೋಗಿ ಕೂತ್ಕೋತಾನೆ ಮತ್ತು ಗೇಟ್ ಇಂದ ಜೈ ಹೊರಗೆ ಬಂದಾಗ ಅವನನ್ನ ಶೂಟ್ ಮಾಡ್ಬೇಕು ಅನ್ಕೋತಾನೆ. ಆದ್ರೆ ಅದೇ ಟೈಮಲ್ಲಿ ಜೈ ಹೊರಗೆ ಬರ್ತಿದ್ದಾಗ ಮಳೆ ಬರುತ್ತೆ. ಇದರಿಂದ ಹೊರಗೆ ಬರೋ ಜನರೆಲ್ಲರೂ ಛತ್ರಿ ಇಟ್ಕೊಂಡು ಹೊರಗೆ ಬರ್ತಾರೆ. ಇದರಿಂದ ಸಾಧುಗೆ ಜೈ ಯಾರು ಅಂತ ಕಂಡುಹಿಡಿಯಕ್ಕೆ ಆಗಲ್ಲ. ಹೀಗೆ ಜೈ ಮಿಸ್ ಆಗ್ತಾನೆ. ಆದ್ರೆ ಕಿಲ್ಲರ್ ಈಗ ಜೈ ಹಿಂದೆ ಬೀಳ್ತಾನೆ. ಅವನು ಜೈ ಅಡ್ರೆಸ್ ತಿಳ್ಕೊಂಡು ಅವನನ್ನ ಫಾಲೋ ಮಾಡ್ತಾನೆ. ಕಿಲ್ಲರ್ ಕೂಡ ತುಂಬಾ ಶಾರ್ಪ್ ಆಗಿರ್ತಾನೆ. ಅವನು ಜೈನ ಫಾಲೋ ಮಾಡ್ತಾ ಇವನನ್ನ ಹೇಗೆ ಕೊಲ್ಬೇಕಂತ ಪ್ಲಾನ್ ಮಾಡ್ತಿರ್ತಾನೆ. ಈ ಕಡೆ ಜೈ ಮೈಂಡ್ ಅಲ್ಲಿ ಒಂದು ವಿಷಯ ರನ್ ಆಗ್ತಿರುತ್ತೆ. ಅವನು ತನ್ನ ಫ್ರೆಂಡ್ಗೆ ಈತ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರಬೇಕು, ಏಕೆಂದ್ರೆ ಕೊಲೆ ತುಂಬಾ ಕ್ಲಿಯರ್ ಆಗಿ ನಡೆದಿದೆ, ಹಿಂದೆ ಯಾವುದೇ ಎವಿಡೆನ್ಸ್ ಬಿಟ್ಟಿಲ್ಲ. ಇಂಥ ಕೊಲೆಗಳನ್ನ ಕೇವಲ ಕಾಂಟ್ರಾಕ್ಟ್ ಕಿಲ್ಲರ್ ಮಾತ್ರ ಮಾಡಬಹುದು, ಯಾಕಂದ್ರೆ ಅವರಿಗೆ ಕೊಲೆಗಳನ್ನ ಮಾಡಿ ಪ್ರಾಕ್ಟೀಸ್ ಇರುತ್ತೆ ಅಂತ ಹೇಳ್ತಾನೆ. ಈಗ ಜೈ ಮತ್ತು ಅವನ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಹತ್ರ ಬರ್ತಾರೆ. ಈತ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಜೈ ತನ್ನ ಫ್ರೆಂಡ್ ಹತ್ರ ಬಂದು ನನಗೆ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆದ ವ್ಯಕ್ತಿಗಳ ರಿಪೋರ್ಟ್ ಬೇಕು ಅಂತ ಹೇಳ್ತಾನೆ. ಆದ್ರೆ ಆತ ರೆಕಾರ್ಡ್ಸ್ ಎಲ್ಲ ಸೆಕ್ಯೂರ್ ರೂಮ್ ಅಲ್ಲಿ ಇರುತ್ತೆ, ಅದನ್ನ ಹೊರಗೆ ತೆಗೆದ್ರೆ ನನ್ನ ಕೆಲಸ ಹೋಗ್ಬೋದು ಅಂತ ಹೇಳ್ತಾನೆ. ಆದ್ರೆ ಜೈ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆತ ಸರಿ, ಒಂದು 10 ನಿಮಿಷದಲ್ಲಿ ಎಲ್ಲ ನಿನಗೆ ಬೇಕಿದ್ದನ್ನು ನೋಡ್ಕೊ ಅಂತ ಹೇಳ್ತಾನೆ. ಈಗ ಜೈ ರೆಕಾರ್ಡ್ ರೂಮ್ ಗೆ ಹೋಗಿ ಚೆಕ್ ಮಾಡ್ತಿರ್ತಾನೆ. ಹೊರಗೆ ಆತನ ಫ್ರೆಂಡ್ ನಿಂತಿರ್ತಾನೆ. ಆಗ ಅಲ್ಲಿ ಡಾಕ್ಟರ್ ಬರ್ತಾನೆ. ಈತ ಜೈ ಫ್ರೆಂಡ್ ಗೆ ರೆಕಾರ್ಡ್ ರೂಮ್ ಗೆ ಓಪನ್ ಇದೆ, ಇದನ್ನ ಲಾಕ್ ಮಾಡುವ ಅಂತ ಹೇಳ್ತಾನೆ. ಇದರಿಂದ ಬೇರೆ ಆಪ್ಷನ್ ಇಲ್ಲದೆ ಜೈ ಫ್ರೆಂಡ್ ಆ ರೆಕಾರ್ಡ್ ರೂಮ್ ನ ಲಾಕ್ ಮಾಡ್ತಾನೆ. ಮತ್ತು ಅಲ್ಲಿಂದ ಹೋಗ್ತಿದ್ದಾಗ ಇನ್ನೊಬ್ಬ ಫ್ರೆಂಡ್ ಗೆ ಜೈ ರೆಕಾರ್ಡ್ ರೂಮ್ ಅಲ್ಲಿ ಲಾಕ್ ಆಗಿದ್ದಾನೆ, ಈ ಕೀ ತಗೊಂಡು ಹೋಗಿ ಅವನನ್ನ ಹೊರಗೆ ತೆಗಿ ಅಂತ ಹೇಳ್ತಾನೆ. ಆದ್ರೆ ಆತ ಸನ್ನೆಯಲ್ಲಿ ಇದೆಲ್ಲ ಹೇಳ್ತಿರ್ತಾನೆ. ಇದರಿಂದ ಜೈ ಇನ್ನೊಬ್ಬ ಫ್ರೆಂಡ್ ಗೆ ಅದು ಅರ್ಥವಾಗಲ್ಲ. ಆದ್ರೆ ಇದನ್ನೆಲ್ಲ ಕಿಲ್ಲರ್ ಸಾಧು ಅಲ್ಲೇ ನಿಂತು ನೋಡ್ತಿರ್ತಾನೆ. ಅವನಿಗೆ ಜೈ ಫ್ರೆಂಡ್ ಹೇಳಿದ ಮಾತು ಅರ್ಥವಾಗುತ್ತೆ. ಆಗ ಸಾಧು ಎಲ್ಲಾ ಲಾಕ್ ಇರೋ ರೂಮ್ ಗಳನ್ನ ಓಪನ್ ಮಾಡಿ ಅದರೊಳಗೆ ಜೈನ ಹುಡುಕ್ತಿರ್ತಾನೆ. ಸಾಧು ಕೊನೆಗೆ ರೆಕಾರ್ಡ್ ರೂಮ್ ಹತ್ರ ಬಂದಾಗ ಜೈ ಫೈಲ್ಸ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಸಾಧು ಜೈನ ಕೊಲ್ಬೇಕಂತ ಅವನನ್ನ ಫಾಲೋ ಮಾಡ್ತಿರ್ತಾನೆ. ಈಗ ಜೈ ಮನೆಗೆ ಬಂದು ಆ ರೆಕಾರ್ಡ್ಸ್ ನಲ್ಲಿ ಪ್ಯಾಟರ್ನ್ ಹುಡುಕಕ್ಕೆ ಟ್ರೈ ಮಾಡ್ತಿರ್ತಾನೆ. ಇನ್ನೊಂದು ಕಡೆ ಆ ಕಿಲ್ಲರ್ ಕೂಡ ಏನೋ ಸರ್ಚ್ ಮಾಡ್ತಿರ್ತಾನೆ. ಈಗ ಸೀನ್ ಶೀತಾ ಕಡೆ ಶಿಫ್ಟ್ ಆಗುತ್ತೆ. ಈಕೆ ರೆಸ್ಟೋರೆಂಟ್ ಗೆ ಒಬ್ಬ ಹುಡುಗನನ್ನ ನೋಡೋಕೆ ಬಂದಿರ್ತಾಳೆ. ಇದು ಗೊತ್ತಾಗಿ ಜೈ ಕೂಡ ರೆಸ್ಟೋರೆಂಟ್ ಗೆ ಬರ್ತಾನೆ. ಈತ ತಾನು ಕಲೆಕ್ಟ್ ಮಾಡಿದ ಎಲ್ಲಾ ಎವಿಡೆನ್ಸ್ ನ ಸೀತಾಗೆ ತೋರಿಸ್ತಾನೆ. ಆದ್ರೆ ಸೀತಾ ಈ ಸಾರಿನೂ ಜೈನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಇನ್ನೊಂದು ಕಡೆ ಸಾಧು ಜೈ ಅಡ್ರೆಸ್ ತಿಳ್ಕೊಂಡು ಅವನ ಮನೆಗೆ ಬರ್ತಾನೆ. ಇಲ್ಲಿ ಈತ ಜೈ ತನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ನೋಡ್ತಾನೆ. ಈಗ ಜೈ ಮನೆಗೆ ಬಂದು ತನ್ನ ಕೀ ತೆಗಿಬೇಕಂತ ಮೇಲೆ ಕೈ ಹಾಕ್ತಾನೆ. ಆದ್ರೆ ಆ ಕೀ ತನ್ನ ಜಾಗ ಬಿಟ್ಟು ಬೇರೆ ಕಡೆ ಇರುತ್ತೆ. ಇದರಿಂದ ಜೈ ಆ ಕೀಲಿ ಹೇಗೆ ಶಿಫ್ಟ್ ಆಯ್ತು ಅಂತ ಯೋಚನೆ ಮಾಡ್ತಾನೆ. ಆಗ ಅವನಿಗೆ ಯಾರೋ ತನ್ನ ಮನೆಗೆ ಬಂದಿರಬಹುದು ಅಂತ ಗೊತ್ತಾಗುತ್ತೆ. ಆಗ ಜೈಗೆ ಕಿಲ್ಲರ್ ತನ್ನನ್ನ ಕಂಡುಹಿಡಿದಿದ್ದಾನೆ, ಅವನೇ ಫಾಲೋ ಮಾಡ್ಕೊಂಡು ಇಲ್ಲಿ ಬಂದಿರಬಹುದು ಅನ್ಕೋತಾನೆ. ಈಗ ಅವನು ಡೈರೆಕ್ಟ್ ಆಗಿ ಡೋರ್ ಓಪನ್ ಮಾಡದೆ ಕಿಟಕಿ ಗಾಜನ್ನ ಹೊಡಿತಾನೆ. ಇದನ್ನೆಲ್ಲ ಕಿಲ್ಲರ್ ದೂರದಿಂದ ನೋಡ್ತಿರ್ತಾನೆ.
ಜೈ ಒಳಗೆ ನೋಡಿದಾಗ ಅಲ್ಲಿ ಗ್ಯಾಸ್ ಲೀಕ್ ಆಗ್ತಿರುತ್ತೆ. ಅಂದರೆ ಕಿಲ್ಲರ್ ಜೈ ಒಳಗೆ ಹೋಗಿ ಲೈಟ್ ಅಥವಾ ಲೈಟರ್ ಆನ್ ಮಾಡಿದರೆ ಗ್ಯಾಸ್ ಬ್ಲಾಸ್ಟ್ ಆಗಿ ಜೈ ಸಾಯುವಂತೆ ಪ್ಲಾನ್ ಮಾಡಿರ್ತಾನೆ. ಇದು ಗೊತ್ತಾಗಿ ಜೈ ಡೋರ್ ಓಪನ್ ಮಾಡದೆ ಹೊರಗೆ ಬರ್ತಾನೆ. ಈಗ ಅವನು ಹೊರಗೆ ಬಂದು ಕಿಲ್ಲರ್ ನಿಂದ ತಪ್ಪಿಸಿಕೊಳ್ಳಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ಗೆ ಹೋಗಿ ಹೊಡಿತಾನೆ. ಇದರಿಂದ ಅವನಿಗೆ ಜೈಲಾಗುತ್ತೆ. ಕೋರ್ಟ್ ಅವನಿಗೆ 10 ದಿನಗಳ ಒಂದು ಶಿಕ್ಷೆ ಕೊಟ್ಟಿರುತ್ತೆ. ಇಲ್ಲಿ ಜೈಗೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿರೋ ಕಾಂಟ್ರಾಕ್ಟ್ ಕಿಲ್ಲರ್ ಬಗ್ಗೆ ಗೊತ್ತಾಗುತ್ತೆ. ಜೈ ಆ ಕಾಂಟ್ರಾಕ್ಟ್ ಕಿಲ್ಲರ್ ಹತ್ರ ಹೋಗಿ ನನ್ನ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಕೊಲೆ ಮಾಡೋಕೆ ಪ್ರಯತ್ನ ಪಡ್ತಿದ್ದಾನೆ, ನನಗೆ ಕಾಂಟ್ರಾಕ್ಟ್ ಕಿಲ್ಲರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡು ಅಂತ ಕೇಳ್ತಾನೆ. ಆದ್ರೆ ಆತ ಮೊದಲು ಜೈಗೆ ಏನು ಹೇಳೋದಿಲ್ಲ. ಆದ್ರೆ ಜೈ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವನು ಎಲ್ಲ ಇನ್ಫಾರ್ಮೇಶನ್ ನ ಕೊಡ್ತಾನೆ. ಆಕ್ಚುಲಿ ಕಾಂಟ್ರಾಕ್ಟ್ ಕಿಲ್ಲರ್ ತಮ್ಮ ವೇಷ ಬದಲಿಸಿ ಬದುಕ್ತಿರ್ತಾರೆ. ಅವರ ಬಗ್ಗೆ ಯಾರಿಗೂ ಗೊತ್ತಿರಲ್ಲ. ಯಾರಿಗಾದ್ರೂ ನಮ್ಮ ಬಗ್ಗೆ ಗೊತ್ತಾದ್ರೆ ನಾವು ಅವನನ್ನ ಕೊಂದ್ಬಿಡ್ತೀವಿ. ಪ್ರತಿಯೊಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಹತ್ರ ಒಬ್ಬ ಹ್ಯಾಂಡ್ಲರ್ ಇರ್ತಾನೆ. ಕಾಂಟ್ರಾಕ್ಟ್ಸ್ ಎಲ್ಲ ಆತನ ಹತ್ರನೇ ಬರ್ತಿರುತ್ತೆ. ಆತ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಕಾಂಟ್ರಾಕ್ಟ್ ಕೊಡ್ತಿರ್ತಾನೆ. ಆತನಿಗೆ ಮಾತ್ರ ಕಾಂಟ್ರಾಕ್ಟ್ ಕಿಲ್ಲರ್ ಯಾರು ಮತ್ತು ಎಲ್ಲಿದ್ದಾನೆ ಅಂತ ಗೊತ್ತಿರುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಬಶೀರ್ನ ತೋರಿಸ್ತಾರೆ. ಈತನ ಹತ್ರ ಹೊಸ ಕಾಂಟ್ರಾಕ್ಟ್ ಬಂದಿರುತ್ತೆ. ಈತ ಆ ಕಾಂಟ್ರಾಕ್ಟ್ ನ ಬೇರೆ ಕಾಂಟ್ರಾಕ್ಟ್ ಕಿಲ್ಲರ್ಗೆ ಕೊಡ್ತಾನೆ. ಆಗ ಅಲ್ಲಿ ಸಾಧು ಬರ್ತಾನೆ. ಸಾಧು ಬಶೀರ್ನ ಕೊಂದ್ಬಿಡ್ತಾನೆ. ಏಕೆಂದ್ರೆ ಜೈ ಸಾಧು ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತಾನೆ. ಅದಕ್ಕೆ ಅವನು ಜೈ ಜೈಲಿಂದ ಬಿಡುಗಡೆ ಆದ್ಮೇಲೆ ಬಶೀರ್ ಹತ್ರ ಬರಬಹುದು ಅಂತ ಅವನನ್ನ ಕೊಂದ್ಬಿಡ್ತಾನೆ. ಈ ಕಡೆ ಜೈಲಿಂದ ಜೈ ಸೀತಾಗೆ ಕಾಲ್ ಮಾಡಿ, ಮೇಡಮ್ ಕಾಂಟ್ರಾಕ್ಟ್ ಕಿಲ್ಲರ್ ನನ್ನ ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾನೆ. ಅವನು ನನ್ನ ಮನೆಯಲ್ಲಿ ಗ್ಯಾಸ್ ಲೀಕ್ ಮಾಡಿ ನನ್ನ ಸಾಯಿಸೋಕೆ ಪ್ರಯತ್ನ ಪಟ್ಟ ಮತ್ತು ಅವನು ನನ್ನ ಫಾಲೋ ಮಾಡ್ತಿದ್ದಾನೆ. ಅದಕ್ಕೆ ನಾನು ಅವನಿಂದ ತಪ್ಪಿಸಿಕೊಳ್ಳಕ್ಕೆ ಜೈಲಿಗೆ ಬಂದೆ. ನೀವು ಕೊನೆ ಸಾರಿ ನನ್ನ ಮಾತನ್ನ ನಂಬಿ ಕಾಂಟ್ರಾಕ್ಟ್ ಕಿಲ್ಲರ್ಗೆ ಹ್ಯಾಂಡ್ಲರ್ ಇರ್ತಾನೆ. ಆ ಹ್ಯಾಂಡ್ಲರ್ ನಿಂದ ಕಾಂಟ್ರಾಕ್ಟ್ ಕಿಲ್ಲರ್ ನ ಡೀಲ್ ಮಾಡ್ತಾರೆ. ನಮಗೆ ಆ ಹ್ಯಾಂಡ್ಲರ್ ಸಿಕ್ಕರೆ ಈ ಕಿಲ್ಲರ್ ಸಿಗ್ತಾನೆ ಅಂತ ಹೇಳ್ತಾನೆ. ಆಗ ಸೀತಾ ಜೈ ಮನೆನ ಚೆಕ್ ಮಾಡುವಂತೆ ಒಬ್ಬ ಕಾನ್ಸ್ಟೇಬಲ್ ನ ಕಳಿಸ್ತಾಳೆ. ಕಾನ್ಸ್ಟೇಬಲ್ ಬಂದು ಜೈ ಮನೆನ ಓಪನ್ ಮಾಡಿದಾಗ ಅಲ್ಲಿ ಒಂದು ಸಣ್ಣ ಬ್ಲಾಸ್ಟ್ ಆಗುತ್ತೆ. ಆದ್ರೆ ಕಾನ್ಸ್ಟೇಬಲ್ಗೆ ಏನೂ ಆಗಲ್ಲ. ಈಗ ಸೀತಾಗೆ ಜೈ ಹೇಳ್ತಿರೋ ಮಾತಿನ ಮೇಲೆ ನಂಬಿಕೆ ಬರುತ್ತೆ. ಆಗ ಆಕೆ ಜೈನ ಜೈಲಿಂದ ಹೊರಗೆ ತೆಗಿತಾಳೆ. ಇದೇ ಟೈಮಲ್ಲಿ ಸೀತಾಗೆ ಬಶೀರ್ ಕೊಲೆಯಾಗಿದೆ ಅಂತ ಗೊತ್ತಾಗುತ್ತೆ. ಇವರು ಅಲ್ಲಿ ಹೋಗಿ ನೋಡಿದಾಗ ಇವರಿಗೆ ಬಶೀರ್ ಹಾರ್ಟ್ ಅಟ್ಯಾಕ್ ನಿಂದ ಸತ್ತೋಗಿರಬಹುದು ಅಂತ ಅನಿಸುತ್ತೆ. ಆದ್ರೆ ಸೀತಾ ಜೈನ ತನ್ನ ಜೊತೆ ಕರ್ಕೊಂಡು ಹೋಗಿರ್ತಾಳೆ. ಇಲ್ಲಿ ಜೈ ಫೈಲ್ಸ್ ಎಲ್ಲ ನೋಡಿ ಇದು ಕೊಲೆ ಅಂತ ಹೇಳ್ತಾನೆ. ಅಲ್ಲಿ ತುಂಬಾ ಜನರ ಫೋಟೋ ಮತ್ತು ಅವರ ಅಡ್ರೆಸ್ ಇರುತ್ತೆ. ಇದರಿಂದ ಜೈಗೆ ಈತ ಒಬ್ಬ ಹ್ಯಾಂಡ್ಲರ್ ಅಂತ ಗೊತ್ತಾಗುತ್ತೆ. ಇಲ್ಲಿ ಜೈಗೆ ಒಂದು ಸ್ಲಿಪ್ ಸಿಗುತ್ತೆ. ಅದರಲ್ಲಿ ಮಂಡೇ ಮಾರ್ಕೆಟ್ 6 PM ಅಂತ ಬರೆದಿರುತ್ತೆ. ಆಗ ಜೈ ಸೀತಾಗೆ ಬಶೀರ್ಗೆ ಇನ್ನೊಂದು ಕಾಂಟ್ರಾಕ್ಟ್ ಸಿಕ್ಕಿರಬೇಕು. ಇವತ್ತು ಸಾಯಂಕಾಲ ಅವರು ಮಾರ್ಕೆಟ್ ನಲ್ಲಿ ಒಂದು ಕೊಲೆ ಮಾಡಲಿದ್ದಾರೆ. ನಾವು ಅವನನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಆಗ ಸೀತಾ ಜೈನ ಕರ್ಕೊಂಡು ತನ್ನ ಟೀಮ್ ಜೊತೆ ಮಾರ್ಕೆಟ್ಗೆ ಹೋಗ್ತಾಳೆ. ಇಲ್ಲಿ ಜೈ ಸೀತಾ ಟೀಮ್ಗೆ ಆ ಕಿಲ್ಲರ್ ಬಗ್ಗೆ ಹೇಳ್ತಾನೆ. ಆತನಿಗೆ ಕೂದಲು ಕಡಿಮೆ ಇದೆ, ಅವನು ದೊಡ್ಡ ಚಸ್ಮಾ ಹಾಕೋತಾನೆ ಮತ್ತು ಹ್ಯಾಂಡಿಕ್ಯಾಪ್ ಆಗಿದ್ದಾನೆ ಅಂತ ಹೇಳ್ತಾನೆ. ಈಗ ಸೀತಾ ಮತ್ತು ಆಕೆ ಟೀಮ್ ಅಂತ ವ್ಯಕ್ತಿನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸಾಧು ಕಾಂಟ್ರಾಕ್ಟ್ ತಗೊಳಕ್ಕೆ ಬರ್ತಾನೆ. ಆದ್ರೆ ಅವನಿಗೆ ಇಲ್ಲಿ ಪೊಲೀಸ್ ಟೀಮ್ ಇದೆ ಅಂತ ಗೊತ್ತಾಗುತ್ತೆ. ಆದ್ರೂ ಅವನು ತನ್ನ ಮೈಂಡ್ ಉಪಯೋಗಿಸಿ ತನ್ನ ಕಾಂಟ್ರಾಕ್ಟ್ ತಗೊಂಡು ಹೋಗ್ಬಿಡ್ತಾನೆ. ಈ ಕಡೆ ಪೊಲೀಸರು ತುಂಬಾ ಹೊತ್ತು ಹುಡುಕಿದರೂ ಅವರಿಗೆ ಅಲ್ಲಿ ಯಾರೂ ಕಾಣಲ್ಲ. ಇದರಿಂದ ಸೀತಾ ಜೈಗೆ ತುಂಬಾ ಬೈತಾಳೆ. ನಿನ್ನಿಂದಾಗಿ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಯ್ತು ಅಂತ ಹೇಳ್ತಾಳೆ. ಆಗ ಜೈ ರಾತ್ರಿ ಆದಾಗ ಮಾರ್ಕೆಟ್ ನಲ್ಲಿದ್ದ CCTV ಚೆಕ್ ಮಾಡ್ತಾನೆ. ಪೊಲೀಸರು ಆಲ್ರೆಡಿ ಇದನ್ನ ಚೆಕ್ ಮಾಡಿರ್ತಾರೆ. ಆದ್ರೆ ಅವರಿಗೆ ಏನೂ ಸಿಕ್ಕಿರಲ್ಲ. ಈಗ ಜೈ ತನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಇಂದ ಆ ಕಿಲ್ಲರ್ ನ ಹುಡುಕೋಕೆ ಟ್ರೈ ಮಾಡ್ತಿರ್ತಾನೆ. ತುಂಬಾ ಹೊತ್ತು CCTV ಚೆಕ್ ಮಾಡಿದ್ರು ಜೈಗೆ ಮಾರ್ಕೆಟ್ ಏರಿಯಾದಲ್ಲಿ ಆ ಕಿಲ್ಲರ್ ಮುಖ ಕಾಣ್ತಿರಲ್ಲ. ಯಾಕಂದ್ರೆ ಕಿಲ್ಲರ್ ಪ್ರತಿಯೊಂದು CCTV ಇಂದ ತಪ್ಪಿಸ್ಕೊಂಡು ತಿರುಗ್ತಿರ್ತಾನೆ. ಕೊನೆಗೆ ಜೈ ಪಾರ್ಕಿಂಗ್ ಏರಿಯಾ ಕ್ಯಾಮೆರಾ ಚೆಕ್ ಮಾಡಿದಾಗ ಅವನಿಗೆ ಕಿಲ್ಲರ್ ಮುಖ ಕಾಣುತ್ತೆ. ಕಿಲ್ಲರ್ ಇಲ್ಲಿ ನೀರು ಕುಡಿಬೇಕಂತ ಮುಖ ಮೇಲೆ ಮಾಡಿದಾಗ ಅವನ ಮುಖ ಸ್ವಲ್ಪ ಕಂಡಿರುತ್ತೆ. ಇಲ್ಲಿ ಜೈಗೆ ಕಿಲ್ಲರ್ ಯಾರು ಅಂತ ಅರ್ಥವಾಗುತ್ತೆ. ಯಾಕಂದ್ರೆ ಕಿಲ್ಲರ್ ನೀರು ಕುಡಿದ ಮೇಲೆ ಬಾಟಲ್ ನ ಕ್ರಶ್ ಮಾಡಿ ಬಿಸಾಗಿರ್ತಾನೆ. ಇದೇ ರೀತಿ ನೀರು ಕುಡಿದು ಬಾಟಲ್ ನ ಕ್ರಶ್ ಮಾಡೋ ವ್ಯಕ್ತಿನ ಜೈ ಅಪಾರ್ಟ್ಮೆಂಟ್ ನಲ್ಲಿ ನೋಡಿರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಜೈ ಹತ್ರ ಆ ಕಿಲ್ಲರ್ ವಿಡಿಯೋ ಇರುತ್ತೆ. ಆಕ್ಚುಲಿ ಜೈ ಅವತ್ತು ಅಪಾರ್ಟ್ಮೆಂಟ್ ನಲ್ಲಿ ಎನ್ಕ್ವೈರಿ ಮಾಡೋಕೆ ಹೋದಾಗ ತನ್ನ ಮೊಬೈಲ್ ಕ್ಯಾಮೆರಾ ಆನ್ ಮಾಡಿ ಪ್ರತಿಯೊಬ್ಬರ ಮನೆಗೆ ಹೋಗಿರ್ತಾನೆ. ಆಗ ಆ ಕಿಲ್ಲರ್ ಮುಖ ಕೂಡ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಜೈ ಆ ವಿಡಿಯೋ ತಗೊಂಡು ಸೀತಾ ಹತ್ರ ಹೋಗಿ ಅದನ್ನ ತೋರಿಸಿ ಈತನೇ ಕಿಲ್ಲರ್ ಅಂತ ಹೇಳ್ತಾನೆ. ಆದ್ರೆ ಸೀತಾ ಇವನ ವಿರುದ್ಧ ನಿನ್ನ ಹತ್ರ ಯಾವ್ದಾದ್ರು ಎವಿಡೆನ್ಸ್ ಇದೆನಾ ಅಂತ ಬೈದು ಅಲ್ಲಿಂದ ಕಳಿಸ್ಬಿಡ್ತಾಳೆ. ಅದೇ ದಿನ ರಾತ್ರಿ ಜೈ ತನ್ನ ಫ್ರೆಂಡ್ಸ್ ಜೊತೆ ಕೂತು ಆ ಕಿಲ್ಲರ್ನ ಹೇಗೆ ಇಡಬೇಕಂತ ಪ್ಲಾನ್ ಮಾಡ್ತಾನೆ. ಆಗ ಅವನು ಒಂದು ಪ್ಲಾನ್ ಮಾಡ್ತಾನೆ. ಅವನು ಆ ಕಿಲ್ಲರ್ ಫೋಟೋನ ಡೈಲಿ ತನ್ನ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿಸ್ತಾನೆ. ಅವನು ಆ ಕಿಲ್ಲರ್ ಸತ್ತೋಗಿದ್ದಾನೆ ಅಂತ ಶ್ರದ್ಧಾಂಜಲಿ ಆಡ್ ಆಗ್ತಿರ್ತಾನೆ. ಅವನ ಪ್ಲಾನ್ ಪ್ರಕಾರ ಯಾರಾದ್ರೂ ಈ ಫೋಟೋ ನೋಡಿ ತನಗೆ ಕಾಂಟ್ಯಾಕ್ಟ್ ಮಾಡಿ ಸಾಧು ಎಲ್ಲಿದ್ದಾನೆ ಅಂತ ಹೇಳ್ತಾರೆ ಅಂತ ಅನ್ಕೋತಾನೆ. ಹೀಗೆ 2-3 ದಿನ ಕಳೆಯುತ್ತೆ. ಹೀಗೆ ಒಂದು ದಿನ ಒಬ್ಬ ಮುದುಕ ಆ ಫೋಟೋನ ನೋಡ್ತಿರ್ತಾನೆ. ಈತ 2-3 ದಿನದಿಂದ ಆ ಫೋಟೋ ನೋಡ್ತಿರ್ತಾನೆ. ಆದ್ರೆ ಶಾಕಿಂಗ್ಲಿ ಆ ಕಿಲ್ಲರ್ ಈತನ ಮನೆ ಮುಂದೆನೇ ಇರ್ತಾನೆ. ಆಗ ಅವನು ಜೈಗೆ ಕಾಲ್ ಮಾಡಿ ನೀವು ಡೈಲಿ ಪೇಪರ್ ನಲ್ಲಿ ಹಾಕ್ತಿರೋ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತ ಹೇಳ್ತಾನೆ ಮತ್ತು ಆತನ ಅಡ್ರೆಸ್ ಕೂಡ ಹೇಳ್ತಾನೆ. ಈಗ ಜೈ ಸೀತನ ಕರ್ಕೊಂಡು ಕಿಲ್ಲರ್ ಮನೆ ಮುಂದೆ ಬರ್ತಾನೆ. ಸೀತಾ ತನ್ನ ಒಬ್ಬ ಕಾನ್ಸ್ಟೇಬಲ್ ಜೊತೆ ಕಿಲ್ಲರ್ ಮನೆ ಒಳಗೆ ಹೋಗ್ತಿದ್ದಾಗ ಕಿಲ್ಲರ್ ಒಳಗಿಂದ ಫೈರ್ ಮಾಡ್ತಾನೆ. ಅದು ಕಾನ್ಸ್ಟೇಬಲ್ ಕೈಗೆ ಬೀಳುತ್ತೆ.
ಆಗ ಸೀತಾ ಬ್ಯಾಕಪ್ಗೆ ಫೋನ್ ಮಾಡ್ತಾಳೆ. ಈಗ ಪೊಲೀಸ್ ಟೀಮ್ ಎಲ್ಲ ಬರುತ್ತೆ. ಆದ್ರೂ ಫೈರಿಂಗ್ ಒಳಗಿಂದ ಬರ್ತಿರುತ್ತೆ. ಆಗ ಇವರು ಕೂಡ ಫೈರಿಂಗ್ ಮಾಡ್ತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಆ ಮನೆಯಲ್ಲಿ ಬ್ಲಾಸ್ಟ್ ಆಗುತ್ತೆ. ಇವರು ಒಳಗೆ ಹೋಗಿ ನೋಡಿದಾಗ ಕಿಲ್ಲರ್ ಸತ್ತು ಬಿದ್ದಿರ್ತಾನೆ. ಅವನ ಬಾಡಿ ಎಲ್ಲ ಸುಟ್ಟೋಗಿರುತ್ತೆ. ಇಲ್ಲಿವರೆಗೆ ಆತ ಕಾಂಟ್ರಾಕ್ಟ್ ಕಿಲ್ಲರ್ ಅನ್ನೋಕೆ ತುಂಬಾ ಎವಿಡೆನ್ಸ್ ಸಹ ಸಿಕ್ಕಿರುತ್ತೆ. ಇದನ್ನ ನೋಡಿ ಸೀತಾ ಈತನೇ ಕಾಂಟ್ರಾಕ್ಟ್ ಕಿಲ್ಲರ್ ಅಂತ ಕನ್ಫರ್ಮ್ ಮಾಡ್ತಾಳೆ. ಆದ್ರೆ ಜಯ್ಗೆ ಈತ ಇಷ್ಟು ಈಸಿಯಾಗಿ ಹೇಗೆ ಸತ್ತ ಅಂತ ಡೌಟ್ ಬರ್ತಿರುತ್ತೆ. ಈಗ ಸೀತಾ ಆ ಕಾಂಟ್ರಾಕ್ಟ್ ಕಿಲ್ಲರ್ಗೆ ಕಾಂಟ್ರಾಕ್ಟ್ ಕೊಟ್ಟ ಎಲ್ಲ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ತಾಳೆ. ಇನ್ನೊಂದು ಕಡೆ ಜಯ್ ಸ್ಮಶಾನದಲ್ಲಿ ಕೆಲಸ ಮಾಡ್ತಿದ್ದ ತನ್ನ ಫ್ರೆಂಡ್ ಹತ್ರ ಹೋಗಿ ಏನೋ ಕೆಲಸ ಮಾಡ್ತಿರ್ತಾನೆ. ಆಗ ಅಲ್ಲಿ ಸಾಧು ಬರ್ತಾನೆ. ಈತ ವೇಷ ಬದಲಿಸಿಕೊಂಡು ಬಂದಿರ್ತಾನೆ. ಜಯ್ ಆತನನ್ನ ನೋಡಿ ನಾನು 3 ದಿನದಿಂದ ನಿನಗಾಗಿ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಗ ಸಾಧು ನಾನು ನಿನ್ನ ಇಂಟೆಲಿಜೆನ್ಸ್ಗೆ ಒಪ್ಕೊಂಡೆ. ನಾನು ಸತ್ತೋಗಿದ್ದೇನಂತ ಎಲ್ಲರೂ ನಂಬ್ಕೊಂಡ್ರು. ಆದ್ರೆ ನೀನು ಮಾತ್ರ ನನಗಾಗಿ ವೇಟ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆಕ್ಚುಲಿ ಫಸ್ಟ್ ಡೇ ನೀನು ಪೇಪರ್ ನಲ್ಲಿ ನನ್ನ ಫೋಟೋ ಹಾಕ್ಸಿದ್ದನ್ನ ನಾನು ನೋಡಿದ್ದೆ. ಆಗಿಂದ ನಾನು ಕಾಪಾಡ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಈಗ ಇವರಿಬ್ಬರ ನಡುವೆ ಫೈಟ್ ಆಗುತ್ತೆ. ತುಂಬಾ ಹೊತ್ತು ಫೈಟ್ ಮಾಡಿದ ಮೇಲೆ ಇವರಿಬ್ಬರಿಗೂ ಗಾಯವಾಗುತ್ತೆ. ಆಗ ಸಾಧು ಜಯನ ಸಾಯಿಸೋ ಮುಂಚೆ ನೀರು ಕುಡಿತಾನೆ. ಆಗ ಜಯ್ ನಗ್ತಾನೆ. ಇದನ್ನ ನೋಡಿ ಸಾಧು ಏನಾಯ್ತು ಅಂತ ಕೇಳ್ತಾನೆ. ಆಗ ಜಯ್ ಆ ಬಾಟಲ್ ನಲ್ಲಿ ಕೆಮಿಕಲ್ ಇದೆ, ಅದನ್ನ ನಾನು ಮೊದಲೇ ಚೇಂಜ್ ಮಾಡಿದ್ದೆ ಅಂತ ಹೇಳ್ತಾನೆ. ಆದ್ರೆ ಸಾಧು ಆಲ್ರೆಡಿ ಆ ನೀರನ್ನ ಕುಡಿದಿರ್ತಾನೆ. ಅವನ ಬಾಡಿ ಪ್ಯಾರಲೈಸ್ ಆಗುತ್ತೆ. ಜಯ್ ಮೊದಲೇ ಒಂದು ಗುಂಡಿಯನ್ನ ತೋಡಿಟ್ಟಿರ್ತಾನೆ. ಅವನು ಸಾಧುನ ಅದರಲ್ಲಿ ಹಾಕಿ ಮುಚ್ಚಿಬಿಡ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.